ಇನ್ನ ಈಗ ನೆಕ್ಸ್ಟ್ ಹಬ್ಬ ಯಾವ್ದು ಬರ್ತಾ ಇದೆ? ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಶ್ರೀನಿವಾಸ್ ಮಿಸಸ್ ಅವ್ರು ಕೇಳಿದ್ರಂತೆ, ರೀ ನನಗೆ ಗೋಲ್ಡ್ ಕೊಡ್ತಿ ಅಂತ. ಏನಿದೆ? ಗೋಲ್ಡ್. ನಮ್ಮ ಶ್ರೀನಿವಾಸ್ ಅವ್ರು ಹೇಳಿದ್ರಂತೆ 3 ಆಪ್ಷನ್ಸ್ ಕೊಡ್ತೀನಿ, ಅದ್ರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೋ ಅಂತ. ಅವ್ರ ಮಿಸಸ್ ಫುಲ್ ಖುಷಿ ಆಗುತ್ತೆ. 3 ಆಪ್ಷನ್ಸ್ ಹೇಗಂತ ಹೇಳ್ಬೋದು ಅಂತೇಳಿ ಅವಾಗ ಸರಿ ಏನೇ ಕೊಡಿಸ್ತೀರಿ 3 ಆಪ್ಷನ್ಸ್ ಅಂದ್ರೆ ಅವಾಗ ಇವ್ರು ಹೇಳಿದ್ರಂತೆ, ಒಂದು ಮಾರಿ ಗೋಲ್ಡ್, ಇನ್ನೊಂದು ನೆಸ್ಕೆಫೆ ಗೋಲ್ಡ್, ಇನ್ನೊಂದು ಯಾವ್ದು ರುಚಿ ಗೋಲ್ಡ್. ಈ 3ರಲ್ಲಿ ಯಾವ್ದಾದ್ರು ಒಂದು ಗೋಲ್ಡ್ ಪರ್ಚೇಸ್ ಮಾಡು, ನಾನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಒಂದು ಜೋರ ಚಪ್ಪಾಳೆ. ಈಗ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಯಾರು ಬರ್ತಾರೆ, ಹಾರ ಹಾಕೊಂಡು ಬರ್ತಾರೆ, ಚಪ್ಪಾಳೆ ಹೊಡಿಸ್ತಾರೆ ಅಂತ ಅಂತಿದ್ರಿ. ಮುಖ್ಯವಾದ ವಿಚಾರ ಆರೋಗ್ಯ ಬಗ್ಗೆ ಸಿಗ್ತಲ್ವಾ? ಅದ್ರ ಜೊತೆಗೆ ದುಡ್ಡಿದ್ರೆ ದೊಡ್ಡಪ್ಪ, ಹೌದಲ್ವಾ? ಎಲ್ಲ ಸಮಸ್ಯೆ ಕಾರಣ ಏನು? ದುಡ್ಡು. ಎಷ್ಟು ಬೇಕು ದುಡ್ಡು? ಎಷ್ಟು ಬೇಕು? ಹೌದಾ? ಎಲ್ಲರಿಗೂ ಬೇಕಾ ದುಡ್ಡು? ಬೇಕಲ್ವಾ? ಹಾಗಾದ್ರೆ ದುಡ್ಡು ಕೊಡ್ಸೋದ ಕರ್ಸಮ್ಮ. ಅವ್ರು ಬರ್ಬೇಕು ಅಂದ್ರೆ ನೀವು ಈ ಜೋಶ್ ಇದ್ರೆ ಕ್ಯಾಶ್ ಕೊಡಲ್ಲ. ಅವ್ರು ಜೋಶ್ ಹೆಂಗಿರ್ಬೇಕು ಅಂದ್ರೆ ಅವ್ರು ಕಂಜೂಸ್ ತರ ಮಾಡಿದ್ರೆ ನಿಮ್ಗೆ ಎಲ್ರಿಗೂ ಕ್ಯಾಶ್ ಕೊಡ್ತಾರೆ. ರೆಡಿ ಇದೀರಾ ಸರ್? ಒಂದು ಸಾಂಗ್ ಹಾಕಿ ಸರ್ ಪ್ಲೀಸ್. ಓಕೆ ಸರ್, 1 ನಿಮಿಷ ಸಾಂಗ್ ಬೇಡ. ಯಾಕೆಂದ್ರೆ ಅವ್ರು ಬಂದ್ರೆ ಆಟೋಮೆಟಿಕ್ ಆಗಿ ಜೋಶ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಯಾಕೆಂದ್ರೆ ಅವ್ರು ಮಾತು ಅಂದ್ರೆ ಅರಳು ಉರ್ದಂಗಿರುತ್ತೆ, ಮುತ್ತು ಕೊಡಿಸ್ದಂಗಿರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಬೆಂಗಳೂರಿಂದ ಕರೆಸಿದೀವಿ. ಒಂದು ದಿ ಬೆಸ್ಟ್ ವರ್ಲ್ಡ್ ಕ್ಲಾಸ್ ಬಿಸ್ನೆಸ್ ಮಾಡಲ್ಗೆ ನಾನು ಎಲ್ಲರೂ ಕೂಡ ಇನ್ವೈಟ್ ಮಾಡ್ತಾ ವೆಲ್ಕಮ್ ಅಂತಷ್ಟೇ. ನಳಿನಿ ಮೇಡಮ್, ಯಾವ ಟಾಪಿಕ್
ಊಟ ಆಯ್ತು ತಾನೆ? ನಾನು ಒಂದ್ಸತಿ ತಿಂದಿಲ್ಲ ಇವತ್ತು. ಇವಾಗ 4 ಸತಿ ತಿಂದಿದ್ದೀರಾ, ಬಟ್ ಜೋಶ್ ಇಲ್ಲ. ಓಕೆ, ನೋಡೋಣ ಜೋಶ್ ಏನು ಅಂತ ಹೇಳಿ. ಓಕೆ, ಹಾಯ್ ಆರ್ಕೆ ಫ್ಯಾಮಿಲಿ. ಇದಕ್ಕೆ ಬೆಂಗಳೂರಲ್ಲಿ ಮಾಡೋಣ ಅಂತ ಹೇಳಿದ್ವಿ. ಯಾರು ಹಾಸ್ಟೆಲಲ್ಲಿ ಮಾಡೋಣ ಅಂದಿದ್ದು? ಜೋಶ್ಗೋಸ್ಕರ ಇವಾಗ ನಾನು ಸೆಷನ್ ಹೋಗ್ತೀನಿ. ಯಾರೆಲ್ಲ ಕ್ಯಾಶ್ ಬೇಕು? ಜೋಶ್ಗೋಸ್ಕರ ನೋಡಿ ಮಕ್ಕಳು ಎಷ್ಟು ಜೋಶಲ್ಲಿ ಕೂರಿಸ್ತಾರೆ ನೀವುಗಳಿಂದ. ಸೂಪರ್ ಸರ್. ಓಕೆ, ನೋಡಿ ಕೇಶವ್ ಸರ್ ಹೇಳ್ತಾ ಇದ್ರು ಆರೋಗ್ಯ ಯಾವ ಥರ ಹಾಳಾಗುತ್ತೆ ಅಂತ ಹೇಳಿ. ಅರ್ಥ ಆಯ್ತಾ? ಓಕೆ, ನಮ್ಮ ಆರೋಗ್ಯ ಏನೆಲ್ಲ ಹಾಳಾಗಿದೆ, ಆರೋಗ್ಯ ಯಾವ ಥರ ನಾವು ನಮ್ಮ ಒಂದು ಬ್ಯೂಟಿಫುಲ್ ಮಿರಾಕಲ್ ಪ್ರಾಡಕ್ಟ್ನ ಯೂಸ್ ಮಾಡೋ ಮುಖಾಂತರ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಇಷ್ಟ ಆಯ್ತಾ? ಯಾವುದು ಪ್ರಾಡಕ್ಟ್? ಕೇಶವ್ ಸರ ಎರಡು ಓಕೆ, ಇಷ್ಟ ಆಯ್ತಲ್ವಾ? ನೋಡಿ, ರಿಯಲಿ ಇವತ್ತು ಆಲ್ರೆಡಿ ಸರ್ ಪ್ರಾಡಕ್ಟ್ ಒಟ್ಟಿಗೆ ಯಾವ ಥರ ರಿಸಲ್ಟ್ ಬಂದಿದೆ ವಿತ್ ಲೈವ್ ಅಲ್ಲಿ ಕಳಿಸಿದ್ವಿ. ಓಕೆನಾ? ಇವಾಗ ಇಷ್ಟೊಂದು ಯಾರು ಫಸ್ಟ್ ಟೈಮ್ ಬಂದಿಲ್ಲ, ಒಂದೇ ಸತಿ ಹ್ಯಾಂಡ್ ರೈಸ್ ಮಾಡೋದಾ? ಇದೇ ಫಸ್ಟ್ ಟೈಮು ನನ್ನ ಕರ್ಕೊಂಡು ಬಂದು ಕೂರಿಸಿದ್ದಾರೆ. ನನಗೆ ಏನೂ ಗೊತ್ತಿಲ್ಲ. ಹ್ಯಾಂಡ್ ರೈಸ್ ಯಾರು ಫಸ್ಟ್ ಟೈಮ್ ಬಂದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಸೂಪರ್. ಓಕೆ, ಫಸ್ಟ್ ಟೈಮ್ ಬಂದಿರೋರು ಹೇಳಿ ನನಗೆ ಇಷ್ಟೊಂದು ಸರ್ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಇಷ್ಟ ಆಯ್ತಲ್ವಾ? ಏನಾದರೂ 1 or 2 ಪ್ರಾಡಕ್ಟ್ ಯೂಸ್ ಮಾಡಬೇಕಂತ ಅನಿಸ್ತಾ ಇದೆಯಾ ಇಲ್ವಾ? ಸ್ವಲ್ಪ ಜಾಸ್ತಿ ಓಕೆ, ನಮ್ಮ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋ ಮುಖಾಂತರ ಇವಾಗ ಯಾರೆಲ್ಲ ಲೀಡರ್ಸ್ ಯಾರೆಲ್ಲ ಬಂದಿದ್ದೀರಾ, ಹೊಸಬರನ್ನ ಕರ್ಕೊಂಡು ಬಂದಿದ್ದೀರಾ ಅಲ್ವಾ? ಮತ್ತೆ ಯಾರೆಲ್ಲ ಬಂದಿದ್ದೀರಾ ನಿಮ್ಗೆ ಎಲ್ರಿಗೂ ಅರ್ಥ ಆಗಿರುತ್ತೆ ಆರೋಗ್ಯ ಯಾವ ಥರ ಹಾಳಾಗುತ್ತೆ. ಅದರಲ್ಲಿ ನಮ್ಮ ಪ್ರಾಡಕ್ಟ್ನ ಮುಖಾಂತರ ನಮ್ಮ ಆರೋಗ್ಯ ಯಾವ ಥರ ಕಾಪಾಡ್ಕೊಳ್ಬೋದು ಅಂತ ಆಲ್ರೆಡಿ ಹೇಳಿದ್ದಾರೆ. ಇವಾಗ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬೇಕಂತ ಅನ್ನಿಸ್ತಾ ಅನ್ಸಲ್ವಾ? ಅನ್ಸಿದೆ ಅಲ್ವಾ? ಎಸ್, ಇಷ್ಟು ಮಾಡಿದ್ರೆ ಸಾಕು ನಿಮಗೆ ಇನ್ಕಮ್ ಬರುತ್ತೆ. ಯಾವ ಥರ ಇನ್ಕಮ್ ಬರುತ್ತೆ ಅಂತ ಹೇಳ್ತೀನಿ. ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನಮ್ಮದು ಪ್ರಾಡಕ್ಟ್ ಬೆಸ್ಟ್ ಕಂಪನಿ. ಈ ಒಂದು ಪ್ರಾಡಕ್ಟ್ನ ಯಾವುದೇ ಥರ ನೀವು ಸೇಲ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಓಕೆನಾ? ಇದಕ್ಕಾದ್ರೆ ನೀವು ಸಪ್ರೇಟಾಗಿ ಒಂದು ಶಾಪ್ ಓಪನ್ ಮಾಡಬೇಕು, ಅದು ಯಾವುದೂ ಇಲ್ಲ. ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್, ₹1 ಇನ್ವೆಸ್ಟ್ಮೆಂಟ್ ಇಲ್ಲದೆ ಒಂದು ಬಿಸ್ನೆಸ್ನ ನಾವು ಮಾಡ್ಬೋದು. ಇಲ್ಲಿರೋರು ಎಷ್ಟು ಜನ ಜಾಬ್ ಮಾಡ್ತಾ ಇದ್ದೀರಾ? ಜಾಬ್. ಓಕೆ, ತಿಂಗಳಲ್ಲಿ ಎಷ್ಟು ಸ್ಯಾಲರಿ ಬರುತ್ತೆ? ತಿಂಗಳಲ್ಲಿ ಎಷ್ಟು ಸತಿ ಸ್ಯಾಲರಿ ಬರುತ್ತೆ? ಒಂದೇ ಸತಿ. ರಿಯಲಿ? ಓಕೆ, ಬೋನಸ್ ವರ್ಷದಲ್ಲಿ ಎಷ್ಟು ಸತಿ ಬೋನಸ್ ಬರುತ್ತೆ? ವರ್ಷದಲ್ಲಿ ಎಷ್ಟು ಸತಿ ಬರುತ್ತೆ? 1 ವರ್ಷದಲ್ಲಿ ಬೋನಸ್ ಎಷ್ಟು ಸತಿ ಸಿಗುತ್ತೆ? ಇದು ಒಂದೇ ಸತಿನಾ? ಓಕೆ, ನಿಮ್ಮಲ್ಲಿ ಯಾರು ಮೋಸ ಮಾಡ್ತಾ ಇದ್ದಾರೆ? ಯಾಕೆ ಮಾಡ್ತಾ ಇದ್ದಾರೆ? ನಮ್ಮ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ V-Star Wellness ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ವೀಕ್ಲಿ ಪೇಮೆಂಟ್ ಮೀನ್ಸ್ ವಾರದಲ್ಲಿ 1 ಇನ್ಕಮ್ ಬರುತ್ತೆ, ತಿಂಗಳಲ್ಲಿ 4 ಇನ್ಕಮ್ ತಗೊಳ್ಬೋದು. ಇವಾಗ ಯಾರೆಲ್ಲ ಜಾಬ್ ಮಾಡ್ತಿದ್ರು ಆಲ್ರೆಡಿ, ಯಾರ್ಯಾರು ಎಷ್ಟು ಇನ್ಕಮ್ ತಗೊಳ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ. ಆ ಇನ್ಕಮ್ ಜೊತೆಗೆ ನಮ್ಮ ಒಂದು ಕಂಪನಿಯಲ್ಲಿ ವರ್ಕ್ ಮಾಡೋ ಮುಖಾಂತರ ಅದೇ ಇನ್ಕಮ್ನ ವೀಕ್ಲಿ ತಗೊಳ್ಳೋ ಒಂದು ಅವಕಾಶ ಇಲ್ಲಿದೆ. ಅಟ್ ದ ಸೇಮ್ ಟೈಮ್ ವಾರ ಬೋನಸ್ ಸಹ ತಗೊಳ್ಬೋದು. ಅದು ಬಿಟ್ಟು ಬೇರೆ ಬೇರೆ ಇನ್ಕಮ್ಗಳಿದೆ. ಬಟ್
ಅಂಗಡಿಯಲ್ಲಿ. ಈ 3 ಜನರಲ್ಲಿ ಯಾರಿಗೆ ಲಾಭ ಬಂತು? ಯಾರಿಗೆ? ಯಾಕೆ? ನೀವು ವಿತೌಟ್ ಮಾರ್ಜಿನ್ ಇಲ್ಲದೆ ನಮಗೆ ಬಿಸ್ನೆಸ್ ಮಾಡಲ್ಲ, ಹೌದಾ? ಅದೇ ತರ ಇವತ್ತು ಒಂದು ಫಿಲ್ಮ್ ಅಂತ ತಗೊಳ್ಳೋಣ. ಇವತ್ತು 3 ಅವರ್ ಫಿಲ್ಮ್ ಅಪ್ಪ. ಫಿಲ್ಮ್ ನೋಡ್ಕೊಂಡು ಬರ್ತೀವಿ. ದುಡ್ಡು ಯಾವುದು? ಎನರ್ಜಿ ಯಾವುದು? ಟೈಮ್ ಯಾವುದು? ಎಲ್ಲ ಯಾವುದು? ನಮ್ದು. ಅಲ್ಲೋ ನಾವು ಏನ್ ಮಾಡ್ಕೊಂಡು ಬರ್ತೀವಿ? ಚಪ್ಪಾಳೆ ಹೊಡೆದ್ಬಿಟ್ಟು ಬರ್ತಾ ಇದ್ದೀವಿ. ಅಲ್ಲಿ ಆ ಥಿಯೇಟರ್ ಓನರ್ ಇದ್ದಾರೆ ನೋಡಿ, ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಅವ್ರು ಮಾತ್ರ ಅಲ್ಲ, ಅವ್ರ ಫ್ಯಾಮಿಲಿ ಸಮೇತ. ಅಂಡ್ ಆ ಪ್ರೊಡ್ಯೂಸರ್, ಡೈರೆಕ್ಟರ್, ಹೀರೋಯಿನ್ಸ್ ಯಾರೆಲ್ಲ ಇದ್ದಾರೆ, ಅವರು ಲೈಫ್, ಅವರ ಫ್ಯಾಮಿಲಿ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ನಾವು ಹೋಗಿ ಚಪ್ಪಾಳೆ ಹೊಡೆದ್ಬಿಟ್ಟು ಬರ್ತಾ ಇದೀವಲ್ಲ, ನಾವೆಲ್ಲಪ್ಪ ಇದೀವಿ? ನಾವೆಲ್ಲಿದ್ದೀವಿ? ಅಲ್ಲೇ ಇದೀವಿ. ಹೌದಾ? ಏನಾದ್ರೂ ಚೇಂಜಸ್ ಆಗಿದೆ ನಮ್ಮ ಲೈಫಲ್ಲಿ ಅಂತಂದ್ರೆ ಯಾವುದೂ ಇಲ್ಲ. ನೋಡಿ, ಅದೊಂದು ಬಟ್ಟೆ ಅಂಗಡಿನ ಪ್ರಮೋಷನ್ ಮಾಡಿದ್ರಿ, ₹1 ಇಲ್ಲ. ಒಂದು ಥಿಯೇಟರ್ನ ಒಂದು ಫಿಲ್ಮ್ ಪ್ರಮೋಷನ್ ಮಾಡಿದ್ರಿ, ₹1 ನಮಗೆ ಪ್ರಾಫಿಟ್ ಬೆನಿಫಿಟ್ ಇಲ್ಲ. ಹೌದಾ? ಇದು ಆಲ್ರೆಡಿ ನಾವು ಮಾಡ್ತಾ ಇದೀವಿ, ಒಂದು ಖುಷಿಯಿಂದ ಮಾಡ್ತಾ ಇದೀವಿ. ನಾನು ಹೇಳಿದ ಕಡೆ ನನ್ನ ಫ್ರೆಂಡ್ ಹೋಗಿ ಫಿಲ್ಮ್ ನೋಡ್ದ, ನಾನು ಹೇಳಿದ ಕಡೆ ನನ್ನ ಫ್ರೆಂಡ್ ಹೋಗಿ ಡ್ರೆಸ್ ತಗೊಂಡ ಅಂತ ಹೇಳಿ. ಹೌದಾ? ಇದು ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇಷ್ಟು ಮಾಡಿ ನಮ್ಗೆ ಎಲ್ಲಿಯೂ ಒಂದು ಪ್ರಾಫಿಟ್ ಬೆನಿಫಿಟ್ ಎಲ್ಲಿಯೂ ಸಿಗ್ಲಿಲ್ಲ. ಬಟ್ ಆದ್ರೆ ಇವಾಗ ನಮ್ಮ ಒಂದು ಬ್ಯೂಟಿಫುಲ್ ಮಿರಾಕಲ್ ಪ್ರಾಡಕ್ಟ್ಸ್ ಏನಿದೆ, ಇದು ಯೂಸ್ ಮಾಡೋ ಮುಖಾಂತರ ನಿಮ್ಗೆ ಸಾಕಷ್ಟು ಇನ್ಕಮ್ಗಳು ಬರ್ತಾ ಇರುತ್ತೆ. ಯಾವ ತರ ಇನ್ಕಮ್ ಇಲ್ಲಿ ನೋಡೋಣ. ಇವಾಗ ನೀವು ಇಷ್ಟೊತ್ತು ಫಸ್ಟ್ ಟೈಮ್ ಬಂದಿರೋ ಯಾರೆಲ್ಲ ಹೇಳಿದ್ರಲ್ವಾ, ಇಷ್ಟೊತ್ತು ನೋಡಿರೋ ಪ್ರಾಡಕ್ಟ್ಸ್ ಅಲ್ಲಿ ನಿಮ್ಮ ಕಣ್ಮುಂದೆ ತುಂಬ ಜನ ಬಂದು ಹೋಗಿರ್ತಾರೆ. ನಿಮ್ಮ ಮನೆಯಲ್ಲಿ ರಿಲೇಷನ್ಸ್ ಆಗಿರ್ಬೋದು, ನಿಮಗಾಗಿರ್ಬೋದು, ಯಾವುದೇ ತರ ತಗೋದು. ಆಕ್ಚುಲಿ ನಮ್ಮ ಪ್ರಾಡಕ್ಟ್ ಕಾಯಿಲೆ ಬಂದು ತಗೊಳ್ಬೇಕಂತ ಅವಶ್ಯಕತೆ ಯಾವುದೂ ಇಲ್ಲ. ಪ್ರಾಬ್ಲಮ್ ಬಂದಿದ್ಯಾ 3 to 6 months ಕೋರ್ಸು ಇಲ್ಲ, ಏನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಪ್ರಿಕಾಷನರಿ ಆಗಿ ನನಗೆ BP, ಶುಗರ್, ಥೈರಾಯ್ಡ್, ಕ್ಯಾನ್ಸರ್ ಯಾವುದೇ ತರ ಕಾಯಿಲೆ ಬರಬಾರ್ದು ಅನ್ನೋದು ಸಹ ನಾವು ಪ್ರಿಕಾಷನರಿ ಆಗಿ ಒಂದು ಪ್ರಾಡಕ್ಟ್ ನ ತಗೊಳ್ಬಹುದು. ಈ ಪ್ರಾಡಕ್ಟ್ ಯಾವುದೇ ತರ ಮೆಡಿಸಿನ್ ಅಲ್ಲ, ನಿಮಗೆ ಫುಡ್ ಸಪ್ಲಿಮೆಂಟ್ ಆಗಿ ವರ್ಕ್ ಆಗುತ್ತೆ. ಓಕೆನಾ? ಅದೇ ತರ ಈ ಒಂದು ಪ್ರಾಡಕ್ಟ್ ನಿಮಗೆ ಪತ್ತೆ ಇರಬೇಕು, ಲೈಫ್ ಲಾಂಗ್ ತಗೋಬೇಕು ಅಂತಂದ್ರೆ ಯಾವುದೂ ಇಲ್ಲ. ಆ ತರ ಒಂದು ಪ್ರಾಡಕ್ಟ್ ಅಲ್ಲಿ ಇವಾಗ ಒಂದು ಬಿಸ್ನೆಸ್ ನ ಮಾಡೋಣ. ಇದರಲ್ಲಿ ಯಾವ ತರ ಬಿಸ್ನೆಸ್ ಅಂತ ಹೇಳಿದ್ರೆ, ಇಲ್ಲಿ ನಾನು ಒಂದು ಕ್ವಶನ್ ಕೇಳಿ ನಾನು ಮೂವ್ ಆನ್ ಆಗ್ತೀನಿ, ನಾನು ಒಂದು ಬಿಸ್ನೆಸ್ ಮಾಡ್ತೀನಿ. ಓಕೆನಾ? ವಾರಕ್ಕೆ 1 ಲಕ್ಷ ನನಗೆ ಪ್ರಾಫಿಟ್ ಬೇಕು. ವಾರಕ್ಕೆ 1 ಲಕ್ಷ ಪ್ರಾಫಿಟ್ ಬೇಕಂದ್ರೆ ನಾನು ಎಷ್ಟು ಬಂಡವಾಳ ಹಾಕಬೇಕು ಅಂತ ಬಿಸ್ನೆಸ್ಗೆ? ನಾನು ಬಿಸ್ನೆಸ್ ಮಾಡ್ಬೇಕಂದ್ರೆ ವಾರಕ್ಕೆ 1 ಲಕ್ಷ ನನಗೆ ಬೇಕು ಅಂದ್ರೆ ನಾನು ಎಷ್ಟು ಬಂಡವಾಳ ಹಾಕಿದ್ರೆ ನನಗೆ ವಾರಕ್ಕೆ 1 ಲಕ್ಷ ಪ್ರಾಫಿಟ್ ಬರ್ಬೋದು? 25 ಲಕ್ಷ, ಆಮೇಲೆ 50 ಲಕ್ಷ, ಕೋಟಿ, 1 ಕೋಟಿವರೆಗೂ ಆಗುತ್ತೆ. ಹೌದಾ? ಮಿನಿಮಮ್ ಏನಾದ್ರು ಒಂದು 10 ಲಕ್ಷ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ವಾರಕ್ಕೆ 1 ಲಕ್ಷ ಇನ್ಕಮ್ ನಾವು ತಗೊಳ್ಬಹುದು. ಹೌದಾ? ಇವಾಗ ಯಾರು ನೋಡಿ, ಅದೇ ತರ ಇವತ್ತು ಬಿಸ್ನೆಸ್ ಮಾಡೋರು ಸೌಕರ್ಯ ಆಗ್ತದ, ಜಾಬ್ ಮಾಡೋರು ಸೌಕರ್ಯ ಆಗ್ತದ? ಯಾರು? ಬಿಸ್ನೆಸ್ ಮಾಡಿದ್ರೆ ಸೌಕರ್ಯ ಆಗ್ತದೆ. ಅವಾಗ ನಾವು ಸೌಕರ್ಯ ಆಗ್ಬೇಕಾ ಬೇಡವಾ? ಆಗ್ಬೇಕು. ಹಂಗಾದ್ರೆ ನಾವು ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಮಾಡ್ಬೇಕಂದ್ರೆ 10 ಲಕ್ಷ ಹಾಕಕ್ಕೆ ರೆಡಿ ಇರಬೇಕು. ಯಾರು ರೆಡಿ ಇದ್ರೆ 10 ಲಕ್ಷ ಹಾಕಕ್ಕೆ? ಓ ಸೂಪರ್ ಮೇಡಮ್, ನೋಡ್ಕೊಳ್ಳಿ. ಯಾರು 1 2 3 4 ಜನ 10 ಲಕ್ಷ ಹಾಕಕ್ಕೆ ರೆಡಿ ಇರೋದು ಯಾವ ಕಡೆ ಬಂದಿದೆ ಅಂತ ಗೊತ್ತಿಲ್ಲ. ಓಕೆ, ಸೂಪರ್. ನೋಡಿ, ಅಷ್ಟೆಲ್ಲ ಏನಿಲ್ಲ. ಬಟ್ ಅಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ 0% ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇದ್ರೆ ಫಸ್ಟ್ ಹೌ ಟು ಬಿಕಮ್ ಡೈರೆಕ್ಟ್ ಸೆಲ್ಲರ್ ಅಂತ ಇದೆ. ಪ್ರೀಮಿಯಂ ಕ್ಯಾಟಗರಿ 100 ಸೇಲ್ಸ್ ಪಾಯಿಂಟ್. ಆಕ್ಚುಲಿ ಇಷ್ಟೊಂದು ಸರ್ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದಲ್ಲ, ಒಂದೊಂದು ಪ್ರಾಡಕ್ಟ್ ಇಷ್ಟು ಸೇಲ್ಸ್ ಪಾಯಿಂಟ್ ಅಂತ ಇದೆ. ಇಮ್ಯುನಿಟಿ ಕಾಪ್ಗೆ 12 ಸೇಲ್ಸ್ ಪಾಯಿಂಟ್, ಬೂಮ್ ಕಾಪ್ಗೆ 13 ಸೇಲ್ಸ್ ಪಾಯಿಂಟ್, ಆರ್ಥೋ ಕಾಪ್ಗೆ 13 ಸೇಲ್ಸ್ ಪಾಯಿಂಟ್ ಅಂತ ಹೇಳಿ ಈ ತರ ಪ್ರಾಡಕ್ಟ್ಗೆ ಒಂದೊಂದು ಪಾಯಿಂಟ್ಗಳಿದೆ. ಆ ಒಂದು ಪಾಯಿಂಟ್ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ ಅನ್ನ 100 ಸೇಲ್ಸ್ ಪಾಯಿಂಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು, ಮೀನ್ಸ್ ಎಕ್ಸಾಂಪಲ್ ಮತ್ತು ಶುಗರ್ ಬಂದಿದೆ ಅಂತ ಹೇಳಿದ್ರೆ 3 ತಿಂಗಳು ಕೋರ್ಸ್ ಹೊಟ್ಟೆನಲ್ಲಿ ತಗೊಳ್ಳಿ. ಥೈರಾಯ್ಡ್, ಎನಿ ಅದರ್ ಪ್ರಾಬ್ಲಮ್, ಯಾವುದೇ ಪ್ರಾಬ್ಲಮ್ ಅದನ್ನು ಅಟ್ ಎ ಟೈಮ್ 3 ಮಂತ್ ಕೋರ್ಸ್ ಪ್ರಾಡಕ್ಟ್ ಪರ್ಚೇಸ್ ಮಾಡೋ ಮುಖಾಂತರ 100 SP ಅಂತ ಬರುತ್ತೆ. 100 SP ಅಂತ ಬರುತ್ತೆ. ಇದು ಎಷ್ಟು ಆಗ್ಬೋದಪ್ಪ ಅಮೌಂಟ್ ಅಂತ ಹೇಳಿದ್ರೆ, ಜಸ್ಟ್ ಒಂದು ಪೀರಿಯಡ್ ಅಮೌಂಟ್ ಅಂತ ಹೇಳ್ಬೋದು 60,000 ಇಂದ 70,000. ನೋಡಿ, ನಮ್ಮಲ್ಲಿ 60,000 ಇಂದ 75,000 ಪ್ಯಾಕೇಜ್ ಇದೆ. ನಾನು ಇಲ್ಲಿ ಎಕ್ಸಾಂಪಲ್ ಒಂದು 70,000 ಪ್ಯಾಕೇಜ್ ಅಂತ ತಗೊಳ್ಳೋಣ. ಒಂದು ಯಾರೋ ಫಸ್ಟ್ ಟೈಮ್ ಬಂದಿದ್ದೀರಾ, ನೀವು
ಇಲ್ಲಾಂದ್ರೆ ಸೇವ್ ಮಾಡಿದ್ರೆ ಆ ದುಡ್ಡು ನಿಮಗೆ ರಿಟರ್ನ್ ಬರುತ್ತೆ. ಎಲ್ಲರೂ ಸೇವ್ ಮಾಡ್ಬೇಕಂದ್ರೆ ಇಲ್ಲ. ಈ ಪ್ಯಾಕೇಜಲ್ಲಿ ಒಂದು 6 to 7 ಪ್ರಾಡಕ್ಟ್ ಬಂದಿರುತ್ತೆ, ಆ ಪ್ರಾಡಕ್ಟ್ ಮಾತ್ರ ನೀವು ಸೇಲ್ ಮಾಡಬೇಕಾಗಿರುತ್ತೆ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಆ ಥರ ನೀವು 100 ಸೇಲ್ಸ್ ಪಾಯಿಂಟ್ಗೆ ಇವತ್ತು ಬಂದಿದ್ದೀರಾ. ಯಾಕಪ್ಪ 100 ಸೇಲ್ಸ್ ಪಾಯಿಂಟ್ಗೆ ಬರಬೇಕು ಅಂತ ಹೇಳಿದ್ರೆ ವೀಕ್ಲಿ ಡೌನ್ ಸೇಲ್ಸ್ ಇನ್ಸೆಂಟಿವ್ ಇಲ್ಲಿ ಹಳೆ ಪಿಪಿಟಿ ಆಕ್ಚುಲಿ 2,50,000 rupees ವರೆಗೂ 2,50,000 rupees ವರೆಗೂ ವೀಕ್ಲಿ ಪೇಮೆಂಟ್ ಆಗಿ ಬರೋದು ಕೇಪಬಿಲಿಟಿ ಈ ಒಂದು ರ್ಯಾಂಕಲ್ಲಿ ಇದೆ. ಮೀನ್ಸ್ ಈ ಒಂದು ಪ್ರೀಮಿಯಂ ಕ್ಯಾಟಗರಿಯಲ್ಲಿ ಇರೋದು. ಈ ಒಂದು ಇದರಲ್ಲಿ ಆಲ್ಮೋಸ್ಟ್ ಆಲ್ ಎಸ್ ಸರ್ ಇದು ನಮ್ಮ ವೀಕ್ಲಿ ಪೇಮೆಂಟ್ ಅಂತ ಹೇಳಿದ್ರೆ ವೆಡ್ನೆಸ್ಡೇ ಕಟ್ ಆಫ್ ಥರ್ಸ್ಡೇ ಪೇಮೆಂಟ್ ಆಗಿರುತ್ತೆ. ಎಸ್ ಸರ್ ನೆಕ್ಸ್ಟ್ ನೋಡಿ ಇವತ್ತು ಇದೊಂದು ಫ್ರಾಂಚೈಸಿ ತರ. ಇವಾಗ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನೀವು ಗೊತ್ತಿರೋರು 100 ಜನ ಇರ್ಬೋದು. ಬಟ್ ಆದ್ರೆ ಈ ಒಂದು ಬಿಸ್ನೆಸ್ ನೀವು ಮಾಡಬೇಕು, ನಿಮ್ಗೆ ಒಳ್ಳೆ ಇನ್ಕಮ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಮಾಡ್ಬೇಕಾಗಿರೋ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಬೇಕಾಗಿರೋದು ಒಂದು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಯಾರಿಗೋಸ್ಕರ? ಕಂಪನಿಗಲ್ಲ, ನಮಗೋಸ್ಕರ ಒಂದು ಇನ್ವೆಸ್ಟ್ಮೆಂಟ್ ನಾವು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆಗಲ್ಲ ಅಲ್ವಾ. ಹಂಗಾಗಿ ಅದು ಒಂದು ಜೊತೆಗೆ ನಂಬಿಕೆ ಇರಬೇಕು. ನೋಡಿ ಎಷ್ಟು ಜನ ಬಂದು ಕೂತಿದ್ದೀರಾ, ಯಾರ ಮೇಲೆ ಕರ್ಕೊಂಡು ಬಂದ್ರು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಕೂತಿದ್ದೀರಾ ಅಲ್ವಾ. ಅದೇ ತರ ಅವ್ರಿಗೂ ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಅದರ ಜೊತೆಗೆ ಸೇಲ್ ಇನ್ನೊಂದೇನು ಗೊತ್ತಾ, ಒಳ್ಳೆ ಮನಸ್ಸು ಇರ್ಬೇಕ್ರಿ. ನಾನು ಮಾತ್ರ ಚೆನ್ನಾಗಿದ್ರೆ ಸಾಕು, ಯಾರು ಹೆಂಗಾದ್ರೂ ಹೋಗಿ ಅಂತ ಇಲ್ಲದೆ ನಾನು ಚೆನ್ನಾಗಿ ಒಳ್ಳೇದಾಗಬೇಕು ಅನ್ನೋ ಒಂದು ಕನ್ಸರ್ನ್ ಯಾರಿದೆಯೋ ಆ ಒಂದು ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಮುಂದೆ ಕೂರಿಸಿ. ಇಷ್ಟೇ ನೀವು ಮಾಡಬೇಕಾಗಿರೋದು. ಅದರಲ್ಲಿ ನಿಮಗೆ 100 ಜನ ಇರ್ತಾರೆ, ಅದರಲ್ಲೂ ಇಬ್ಬರನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಸಾಕು. ಇಬ್ಬರಿಗೆ ಸೇಮ್ ನಿಮ್ಗೆ ಯಾವ ಥರ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೇಮ್ ಅದೇ ಥರ ಅವರು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಮ ಥರ ಅವರು 100 HP ಅಂತ ಬರ್ತಾರೆ. ನಿಮಗೆ 500 ಅಂತ ಹೇಳಿ ಹೆಡ್ 500 ಅಂತ ಹೇಳಿ 1,000 rupees ಅಂತ ಬರುತ್ತೆ ನಿಮಗೆ. ಅಟ್ಲೀಸ್ಟ್ ಈ ಚಪ್ಪಾಳೆ ಬರೋಲ್ಲ ನನಗೆ ಗೊತ್ತು. ಯಾಕೆ ಗೊತ್ತಾ, ಬೇರೆ 1,000 rupees ಇದಕ್ಕೆ ಯಾರು ಚಪ್ಪಾಳೆ ಹೊಡಿತಾರ? ನಾನು ಹೊಡಿಬೇಡಿ. ಅವಾಗ ಹೇಳಿ ಒಂದು ಬಟ್ಟೆ ಶಾಪ್ನ ಪ್ರಮೋಷನ್ ಮಾಡಿದ್ರೆ ₹1 ಬಂದಿಲ್ಲ, ಒಂದು ಫಿಲ್ಮ್ನ ಪ್ರಮೋಷನ್ ಮಾಡಿದ್ರೆ ₹1 ಬಂದಿಲ್ಲ. ಈ ಪ್ರಾಡಕ್ಟ್ ಜಸ್ಟ್ ಒಂದು ಇಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ 1,000 rupees ಬರ್ತದೆ. ಯಾರೋ ಚಪ್ಪಾಳೆ ಹೊಡಿತಾರ ಅಲ್ವಾ? ಅರ್ಥ ಆಗಿದೆ ಇವಾಗ. ಓಕೆ 100 HP ಬರೋದಕ್ಕೆ 1,000 rupees ಬರುತ್ತೆ ಫ್ರೆಂಡ್ಸ್. ರಿಯಲಿ ನನ್ನ ಪ್ರಕಾರ ಇದು ದೊಡ್ಡ ಅಮೌಂಟ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಎಲ್ಲಿ ನನಗೆ ಎಲ್ಲಿ ₹1 ಬಂದಿಲ್ಲ, ಬಟ್ ಇಲ್ಲಿ ಮಾತ್ರ 1,000 rupees ಅಂದ್ರೆ ಚಿಕ್ಕ ಅಮೌಂಟ್ ಅಲ್ಲ, ನನ್ನ ಪ್ರಕಾರ ದೊಡ್ಡ ಅಮೌಂಟು. ಅದೇ ತರ ಇನ್ಸೆಂಟಿವ್ ಅಂತ 1,000 ಬಂದಿದೆ. ಇವಾಗ 3 ಪೇಮೆಂಟ್ ಆಕ್ಚುಲಿ ಇವ್ರ ನಿಮ್ಮ ಕಡೆಯಿಂದ ಆಗಿರ್ಬೋದು, ಇಲ್ಲಾಂದ್ರೆ ಇವ್ರ ಕಡೆಯಿಂದ ಒಬ್ಬರನ್ನ ಇವಾಗ ಎಲ್ಲಿ ನಿಮಗೂ ಬಿಸ್ನೆಸ್ ಮಾಡ್ತಾರೆ ಇಬ್ಬರು ಬೇಕು, ಅದ್ರ ಒಬ್ಬರು ಬರಲಿ ಸಾಕು. ಅವರು ನಿಮ್ಮ ತರ 100 HP ಅಂತ ಹೇಳಿ 70,000 rupees ದುಡ್ಡು ಕೊಟ್ಟು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೆ. ಅವ್ರು ಒಬ್ರು ಬಂದಿದೆ ಆಕ್ಚುಲಿ ಇವ್ರದ್ದು 500 ಸೇರಿ 1 ಸೆಕೆಂಡ್ ಆಲ್ರೆಡಿ 1,000 ಬಂದಿದೆ. ಬಟ್ ಆದ್ರೂ 1 ಸೆಕೆಂಡ್ ಆಡ್ ಅಪ್ ಮಾಡಿ ನಮಗೆ 1,500 rupees ಟೋಟಲಿ ಈ ಒಂದು ರ್ಯಾಂಕಲ್ಲಿ 2,500 rupees ಆಗಿ ಇನ್ಕಮ್ ಬರುತ್ತೆ. ಫಸ್ಟ್ ರ್ಯಾಂಕ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಇಲ್ಲಿ ಪ್ರಮೋಷನ್ ಸಹ ಸಿಗುತ್ತೆ. ಇದು ಒಂದು ಅರ್ಥ ಆಯ್ತಂದ್ರೆ ಸಾಕು, ನಿಮ್ಮ ಬಿಸ್ನೆಸ್ ಈಸಿ. ಬೇರೆ ಯಾವ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಜಸ್ಟ್ ನಿಮ್ಗೆ ಬೇಕಾಗಿರೋ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಾ, ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ 1,000 rupees ಬಂತು. ಅಲ್ಲಿ ಅವ್ರ ಕಡೆ ಇರ್ಬೋದು, ನಿಮ್ಮ ಕಡೆಯಿಂದ ಒಬ್ಬ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿದ್ರು ಸಹ ಇಲ್ಲಿ ಬೋನಸ್ 1,500 rupees, ಎರಡೂ ಸೇರಿದ್ರೆ ನಿಮಗೆ 2,500 rupees ಫಸ್ಟ್ ರ್ಯಾಂಕ್ ಅಂತ ಕಂಪ್ಲೀಟ್ ಆಗುತ್ತೆ. ಇಷ್ಟೇ ನೀವು ಮಾಡಬೇಕಾದ ಕೆಲಸ. ಇದು ಮಾಡೋಕ್ಕೆ ಏನಾದರೂ ಕಷ್ಟ ಆಗ್ತಾ ಇದೆಯಾ? ಇಲ್ಲ ಅಲ್ವಾ? ಎಸ್, ಇಷ್ಟು ಮಾಡಿದ್ರೆ ಸಾಕು. ಇದು ಮಾಡೋಕ್ಕೆ ನೀವು ಒಬ್ಬರೇ ಅಲ್ಲ, ನಾವು ಬರ್ತೀವಿ ನಿಮ್ಮೊಟ್ಟಿಗೆ. ಈ ರ್ಯಾಂಕ್ ಅನ್ನು ಕಂಪ್ಲೀಟ್ ಮಾಡಿಸಿ ಇನ್ಕಮ್ ಕೊಡಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ. ಎಸ್ ಸರ್ ನೆಕ್ಸ್ಟ್ ಪ್ಲೀಸ್. ಇವಾಗ ನಿಮ್ಮದು ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಆಯಿತು, ನಿಮಗೆ 2,000 ಬಂತು. ನಮ್ಮ ಬಂದಲ್ಲ ನಮ್ಮ 3 ಫ್ರೆಂಡ್ಸು ಅವ್ರು 3 ಜನಕ್ಕೂ ಸೇಮ್ ನಾವು ಮಾಡಬೇಕಾಗಿರೋದು ನಮ್ಮ ಫ್ರೆಂಡ್ ಜೊತೆಗೆ ಅವ್ರು 3 ಜನ ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಮಾಡಿಸಿ ಅವ್ರು 3 ಜನಕ್ಕೆ 2,200 ರೂಪಾಯಿ ಕೊಡ್ತಾ ಬಂದರೆ ಸಾಕು. ಎಸ್, ಅವಾಗ 100 ಅಂತ ಬಂದ್ರಲ್ವಾ, ನಿಮ್ದು 300 HP ಆಗಿರೋದಕ್ಕೆ ನಿಮ್ಗೆ 2,200 ರೂಪಾಯಿ ಬಂತು. ಅದೇ ತರ ನೋಡಿ ಇಲ್ಲಿನೂ 300 HP ಅವ್ರು ಬಂದಿಗೆ ಅವ್ರಿಗೆ 2,500 ಹೋಗುತ್ತೆ. ಇಲ್ಲಿನೂ ಅಷ್ಟೇ ಬಿ ಅಂತ ಯಾರು ಮಾಡಿದ್ರೆ ಅವರು 300 HP ಮಾಡಿದ್ರೆ ಅವ್ರಿಗೆ 2,200 ರೂಪಾಯಿ ಹೋಗುತ್ತೆ. ಸಿ ಅಂತ ಅವ್ರು ಬಂದ್ರೆ ಅವರು 300 HP ಮಾಡಿದ್ರೆ ಅವ್ರಿಗೆ 2,200 ರೂಪಾಯಿ ಬರುತ್ತೆ. ಅವ್ರು 3 ಜನಕ್ಕೆ 2,200 ರೂಪಾಯಿ ಕೊಡಿಸ್ತಾ ಇದಕ್ಕೆ ಇಲ್ಲಿ ನೀವು ನೋಡ್ಬೋದು ಟೋಟಲ್ ಅಮೌಂಟ್
ಲೀಡರ್ಸ್ ಹೇಳ್ತಾ ಇದ್ದೀರಾ, ಹೊಸಬ್ರು ಹೇಳಿ ನೋಡೋಣ. 17,000 ಹಾಕಿದ್ರಲ್ಲ ಕಣ್ರಿ. ಹೌದು, ಅದಕ್ಕೆ ಕರೆಕ್ಟ್ ನೇತ್ರ ನೋಡಿ, ದುಡ್ಡು ಬಂದಿರೋದು ಗೊತ್ತಾಗತ್ತೆ. ಹೌದು, ಬಟ್ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನಾನು ಅವಾಗ ಸ್ಟಾರ್ಟಿಂಗ್ ಹೇಳಿದೆ, ಜಸ್ಟ್ 17,000 ರೂಪಾಯಿ ಕೊಟ್ಟು ನೀವು ಎಂಟ್ರಿ ಆಗಿ ಮುಖಾಂತರ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಾ, ಯೂಸ್ ರಿಸಲ್ಟ್ ಬರುತ್ತೆ, ಸೇಲ್ ಮಾಡೋದು, ದುಡ್ಡು ರಿಟರ್ನ್ ನಿಮ್ಗೆ ಬರುತ್ತೆ. ಅಕಸ್ಮಾತ್ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಫಾಸ್ಟ್ ಟ್ರಾನ್ಸಿಂದ ಕುತ್ಕೊಂಡು ಬಂದ್ಬಿಟ್ರೆ ಸಾಕು, ನಿಮಗೆ ಟೋಟಲ್ ಇನ್ಕಮ್ 1,36,000 ರೂಪಾಯಿ ನಿಮ್ಮ ಒಂದು ಇನ್ಕಮ್ ಆಗಿರುತ್ತೆ. 5ನೇ ರ್ಯಾಂಕ್ ಅಲ್ಲಿ 5ನೇ ವಾರದಲ್ಲಿ ನೀವೇನು ಜಾಬ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಂದೇ ತಿಂಗಳಲ್ಲಿ 1,36,000 ರೂಪಾಯಿ ಮಾಡೋಕ್ಕೆ ಆಗತ್ತಾ? ಯಾರಿಗಾದ್ರು ಬೇರೆ ಪಾರ್ಟ್ ಟೈಮ್ ಜಸ್ಟ್ 1 or 2 ಅವರ್ಸ್ ಕೊಟ್ಟರೆ ಸಾಕು, ಬರುತ್ತೆ ಅಂದ್ರೆ ಮಾಡ್ಬೋದಾ? ಕೈ ತೋರಿಸ್ತೀರಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಇನ್ನು ನಾನು ಫಾಸ್ಟ್ ಆಗಿ ಹೋಗ್ತೀನಿ. ಈ ಒಂದು ರ್ಯಾಂಕ್ ಕಂಪ್ಲೀಟ್ ಆದರೆ ಸಾಕು. ಇಲ್ಲಿ ನೋಡ್ತಾ ಇದ್ದೀರಾ, ಉತ್ತರ ಕಂಪ್ಲೀಟ್ ಆದರೆ ಸಾಕು. ನಮಗೆ 1 lakh ಇಂದ 20 lakhs ವರೆಗೂ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರೆ ಕಂಪನಿ. ನನಗೋಸ್ಕರ ನನ್ನ ಕಂಪನಿ ನನಗೆ ಇನ್ಶೂರೆನ್ಸ್ ಕಟ್ತಾರೆ. ಇವಾಗ ಎಕ್ಸಾಂಪಲ್ ನೋಡಿ, ನಾನು ಇವಾಗ 8th ರ್ಯಾಂಕ್ ರನ್ನಿಂಗ್ ಅಲ್ಲಿ ಇದ್ದೀನಿ. ಅಕಸ್ಮಾತ್ ನಾನು 8th ರ್ಯಾಂಕ್ ಕಂಪ್ಲೀಟ್ ಆದ ತಕ್ಷಣ ನನಗೆ ಆಕಸ್ಮಿಕವಾಗಿ ನನಗೆ ಡೆತ್ ಆಯಿತು ಅಂತ ಹೇಳಿದ್ರೆ 5 lakh rupees ಇನ್ಶೂರೆನ್ಸ್ ನನ್ನ ಮನೆಗೆ ಬರುತ್ತೆ. ನಾನು ಕಟ್ತಾ ಇಲ್ಲ, ಕಂಪನಿ ನನಗೋಸ್ಕರ ಕಟ್ತಾ ಇದೆ. ಯಾವ್ದಾರ ಈ ಒಂದು ಆಪ್ಷನ್ ಇದೆ ನೀವು ಮಾಡ್ತಾ ಇರೋ ಜಾಬ್ ಅಲ್ಲಿ, ಬಿಸ್ನೆಸ್ ಅಲ್ಲಿ ಇದೆಯಾ? ಇರಲ್ಲ. ಅದೇ ನಮ್ಮ ಕಂಪನಿ ಇರುತ್ತೆ. ಅದೇ ತರ ನೋಡೋಣ, ಇಲ್ಲಿ ನನಗೇನಾದ್ರು 2-3 ಜನ ಮಕ್ಕಳು ಹೇಳಿದ್ರೆ ಸೆಕೆಂಡ್ PUC ವರೆಗೂ ಎಜುಕೇಶನ್ ಫ್ರೀ. ನನಗೆ ತುಂಬಾ ಇಷ್ಟವಾಗಿರೋ ಟಾಪಿಕ್ ಇದೊಂದೇ. ಯಾಕಂದ್ರೆ ದೇವರ ಕೃಪೆಯಿಂದ ಚೆನ್ನಾಗಿದ್ದೀನಿ, ಸ್ವಂತ ಮನೆ ಇದೆ, ಬಾಡಿಗೆ ಬರ್ತಾ ಇದೆ, ಹಾಕೋದು ಸ್ವಲ್ಪ ಒಡವೆ ಇದೆ, ಓಕೆ. ಬಟ್ ನಾನು ಇಲ್ಲ ಅಂದ್ರೆ ಏನಪ್ಪ, ಅಕಸ್ಮಾತ್ ನಾನು ಹೌಸ್ ವೈಫ್ ಆಗಿ ತಿರೋಗಿದ್ರೆ ₹1 ಲಾಭ ಇಲ್ಲ ನಾನು. ಬಟ್ ಇವಾಗ ಆಸ್ ಅ ರೀಸ್ಟಾರ್ ಏನಾಗಿ ನಾನು ಇವಾಗ ಏನಾದ್ರು ಆಕಸ್ಮಿಕವಾಗಿ ಏನಾದ್ರು ಆಯ್ತು ಅಂತ ಹೇಳಿದ್ರೆ ನನಗೆ ಆ 5 lakhs ನಿಮ್ಮ ಪ್ರಕಾರ ಚಿಕ್ಕ ಅಮೌಂಟೇ, ಬಟ್ ಆದ್ರೆ ಹೌಸ್ ವೈಫ್ ಆಗಿದ್ರೆ ಅದು ಇಲ್ಲಲ್ವಾ. ಬಟ್ ಇವಾಗ 5 ಲಕ್ಷ ಇನ್ಶೂರೆನ್ಸು, ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಸಿಗತ್ತಾ? ಹೌದಾ? ಎಸ್, ಇಂಥ ಒಂದು ಆಪರ್ಚುನಿಟಿ ಎಲ್ಲಿನೂ ಸಿಗಲ್ಲ. ಒನ್ ಆಫ್ ದ ಬೆಸ್ಟ್ ಇಂಡಸ್ಟ್ರಿ ರೀಸ್ಟಾರ್ ವೆಲ್ನೆಸ್ ಮಾತ್ರ ಅಂತ ಹೇಳಿ ಸಖತ್ ಹೆಮ್ಮೆ ಅನಿಸ್ತಾ ಇದೆ. ಎಸ್, ಇಲ್ಲಿ ಬರ್ತಾ ಇದ್ರೆ ನೆಕ್ಸ್ಟ್ ರ್ಯಾಂಕ್ 6th ರ್ಯಾಂಕ್ ಅಲ್ಲಿ. ಈ ಒಂದು ರ್ಯಾಂಕ್ ಅಲ್ಲಿ ನೋಡೋಣ, ಟೋಟಲ್ ಇನ್ಕಮ್ ಮಾತ್ರ ನೋಡೋಣ. 1 ಶಾರ್ಟ್ ಪೇಮೆಂಟ್ ಆಗಿ ನಮಗೆ 2,10,000 ರೂಪೀಸ್ ಬರುತ್ತೆ. ಇನ್ಕಮ್ ಕೇಳಿದ ತಕ್ಷಣ ಒಂಥರ ವೈಬ್ರೇಷನ್ ಆಗೇ ಆಗುತ್ತೆ. ಹೊಸಬರಿಗೆ ಏನಪ್ಪಾ ಇದೆಲ್ಲ ಆಗಿದೆಯಾ ಇಲ್ವಾ ಅಂತ ಡೌಟ್ ಇರುತ್ತೆ. ನಿಮ್ಮ ತರ ನಾನು ಡೌಟಲ್ಲಿ ಇದ್ದೆ. ಇವತ್ತು ಇನ್ಕಮ್ನ ತಗೊಂಡು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಅಲ್ಲ. ಬೆಂಗಳೂರಿಂದ ಬಂದು ಸೂಟ್ ಬುಟ್ಟು ಹಾಕೊಂಡು ಮೈಕ್ ಇಟ್ಕೊಂಡು ಮಾತಾಡ್ತಾ ಇರೋದಕ್ಕೆ. ಇಲ್ಲಿ ನೀವು ನೋಡ್ತೀರಾ, ಈ ಒಂದು ಇನ್ಕಮ್ನ ತಗೊಂಡಿರೋ ಪ್ರತಿಯೊಬ್ಬರನ್ನ ಈ ಸ್ಟೇಜ್ ನೋಡ್ತೀರಾ. ಎಲ್ಲರಿಗಿಂತ ಹೆಚ್ಚಾಗಿ ಯಾರೆಲ್ಲ ಫಸ್ಟ್ ಟೈಮ್ ನಿಮ್ಗೆ ಏನಾದ್ರು ಡೌಟ್ ಇರ್ತದಲ್ಲಾದ್ರೆ ವಿತ್ ಸ್ಟೇಟ್ಮೆಂಟ್ ನಮ್ಮ ಲೆಜೆಂಡ್ಸ್ ತೋರಿಸ್ತಾರೆ, ವಿತ್ ಪ್ರೂಫ್ ನಿಮಗೆ ತೋರಿಸ್ತಾರೆ. ಓಕೆನಾ? ಅದೇ ತರ ಇದರಲ್ಲಿ ಇಲ್ಲಿರೋ ಯಾರೆಲ್ಲ ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದೀರಾ? ಹೊಸಬ್ರು ಹೇಳಿ, ಲೀಡರ್ಸ್ ಬಿಟ್ಬಿಟ್ಟು ಫಾರಿನ್ ಟ್ರಿಪ್. ಅಮ್ಮ ಫಾರಿನ್ ಹೋಗಿದ್ದೀರಾ? ಎಲ್ಲ ಆಗಿದ್ದೀರಿ? ಫಾರಿನ್ ಇಲ್ಲ, ಓಕೆ ಮೇಡಮ್, ಎಲ್ಲ ಆಗಿದ್ದೀರಿ? ಇಲ್ಲ, ನಾನಲ್ಲಿ ಅಲ್ಲ, ಔಟ್ ಆಫ್ ದುಬೈ ಹೋಗಿದ್ದೀರಾ? ದುಬೈ ಅಲ್ಲಿ ಕೆಲಸ ಮಾಡೋದು ಇಲ್ಲ, ಟ್ರಿಪ್ ಹೋಗಿ ಬಂದ್ರ ಮೇಡಮ್? ಜಾಬ್ ತಲೆಯಲ್ಲಿ ಹೋಗಿದ್ದೀರಾ? ಥೈಲ್ಯಾಂಡ್ ಹೋದ್ರಿ? ಒಬ್ಬರೇ ಹೋದ್ರೆ ಯಾರನ್ನ ಕರ್ಕೊಂಡು ಹೋದ್ರೆ ಆಫೀಸಿಂದ ಫ್ರೀ ಹಂಗಾಗಿ ಮಾಡ್ಕೊಳ್ಳೋದು. ಅಕಸ್ಮಾತ್ ಸರ್ ನೀವು ಹೋಗ್ಬೇಕು ಥೈಲ್ಯಾಂಡ್, ಎಷ್ಟು ಆಗುತ್ತೆ ಸರ್? 65,000 ಅಲ್ಲಿ ಸುತ್ತಾಡಕ್ಕೆ ಸರ್. ಬಟ್ ಅಲ್ಲಿಂದ ಹೋಗೋದಕ್ಕೆ ನಮಗೆ ಟ್ರಾನ್ಸ್ಪೋರ್ಟ್, ಬಟ್ಟೆ ಗಿಟ್ಟೆ ಎಲ್ಲ ಒಂದಾದ್ರು ಬೇಕಾ ಸರ್? 100%. ಹೌದಾ? ಯಾರೆಲ್ಲ ಇಲ್ಲಿ ಥೈಲ್ಯಾಂಡ್ ಹೋಗ್ಬೇಕಂತ ಆಸೆ ಇದೆ ನೋಡಿ ಸರ್. ಥೈಲ್ಯಾಂಡ್ ಬಂದು ನಮಗೊಂದು ಖುಷಿ ಆಯಿತು, ಥೈಲ್ಯಾಂಡ್ ಅಂತ. ಎಲ್ಲರೂ ಥೈಲ್ಯಾಂಡ್ ಹೋಗ್ಬೇಕಾ? ಯಾರೆಲ್ಲ ಕೈ ಎತ್ತಿದ್ರೆ ಅವರೆಲ್ಲ ಥೈಲ್ಯಾಂಡ್ ಹೋಗ್ತೀರಾ ನೋಡಿ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಈ ಒಂದು ರ್ಯಾಂಕಲ್ಲಿ ಥೈಲ್ಯಾಂಡ್ ಹೋಗ್ತಾರೆ. ಫ್ರೀ ಸೈಟ್ ಸೀಯಿಂಗ್, ಅಕಾಮಿಡೇಷನ್ ಎಲ್ಲರೂ ಫ್ರೀ. ಆಲ್ರೆಡಿ ನಾವೆಲ್ಲರೂ ಒಂದಾಯ್ತು ನಮ್ಮ ಲೆಜೆಂಡ್ಸ್ ಜೊತೆಗೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದಿವಿ. ನೆಕ್ಸ್ಟ್ ಅವರ ರ್ಯಾಂಕ್ ಸರ್ ಥೈಲ್ಯಾಂಡ್ ಹೋಗಿ ಥಾಯ್ ಮಸಾಜ್ ಯಾರೆಲ್ಲ ಬೇಕು ಇವಾಗ ರ್ಯಾಂಕ್ ಕಂಪ್ಲೀಟ್ ಮಾಡೋ ಮುಖಾಂತರ ಹೋಗಿ ಬರ್ಬೋದು. ಎಸ್, ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್
ಬೈಕ್ ಫಂಡ್ ಅನ್ನು ಕೊಟ್ಟಿದ್ದಾರೆ. ಬೈಕ್ ಫಂಡ್ 50,000 rupees ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗ್ತಾ ಇದೆ. ಅದೇ ತರ ಯು ರ್ಯಾಂಕ್ 7th ರ್ಯಾಂಕ್ ಅನ್ನು ಕಂಪ್ಲೀಟ್ ಆಗಿ ಚೀಫ್ ಮ್ಯಾನೇಜರ್ ಆಗಿ ನಿಮಗೆ ಪೋಸ್ಟಿಂಗ್ ಸಹ ಕಂಪ್ಲೀಟ್ ಆಗಿ ಸಿಗ್ತಾ ಇದೆ. ನೆಕ್ಸ್ಟ್ 8th ರ್ಯಾಂಕ್ ಇನ್ನೊಂದನ್ನ ವೈಸ್ ಪ್ರೆಸಿಡೆಂಟ್ ರ್ಯಾಂಕ್. ಈ ಒಂದು ರ್ಯಾಂಕ್ಗೆ ನಾನು ನೀವು ವೇಟ್ ಮಾಡ್ತಾ ಇದ್ದೀನಿ, ಯಾವಾಗಪ್ಪ ಈ ಒಂದು ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ. ಆಲ್ರೆಡಿ ಆ ರ್ಯಾಂಕ್ ಎಲ್ಲ ಕಂಪ್ಲೀಟ್ ಆಯಿತು. ಈ ಒಂದು ರ್ಯಾಂಕ್ಗೆ ನಾನು ವೇಟ್ ಮಾಡ್ತಾ ಇದ್ದೀನಿ. ನನಗೆ ಆಲ್ಮೋಸ್ಟ್ ಅದು ಈ ರ್ಯಾಂಕ್ ಕಂಪ್ಲೀಟ್ ಆದರೆ 5,40,000 ರೂಪಾಯಿ ಒಂದು ಇನ್ಕಮ್. ಏನ್ ಗೊತ್ತಾ, ನಿಮಗೆ ಬರುತ್ತೆ ಮೇಡಮ್, ನಾನೇ ಚಪ್ಪ ಓಡ್ಬೇಕಂತ ಕೂತಿದ್ದೀನ. ಆಕ್ಚುಲಿ ನಾನು ಬರತ್ತಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಕ್ಯೂವಲ್ಲಿ ಇದ್ದೀರಾ. ಬೇಕಾ? ಬೇಕು ಬೇಕತ್ತೆ. ಅದ್ರ ಜೊತೆಗೆ ಯಾಕಂದ್ರೆ ಆಪಲ್ ಮೊಬೈಲ್ ಬೇಡ, ಆಪಲ್ ಮೊಬೈಲ್ ಬೇಡ. ಯಾರಿಲ್ಲ ಪ್ರತಿಯೊಂದು ವ್ಯಕ್ತಿಗೆ ಆಪಲ್ ಮೊಬೈಲ್ ಕನಸಾಗಿದೆ. ಆ ಒಂದು ಮೊಬೈಲ್ ನಿಮಗೆ 60,000 ರೂಪಾಯಿ ಬರ್ತಾರೆ. ನಿಮಗೆ ಆಪಲ್ ಮೊಬೈಲ್ ಜೊತೆಗೆ ಶ್ರೀಲಂಕಾ ಟ್ರಿಪ್ ಫ್ಯಾಮಿಲಿ ಫ್ರೀ. ನಾಲ್ಕು ಜನ ಹೋಗ್ಬೋದು. ಫ್ಯಾಮಿಲಿ ಅಂತ ತಕ್ಷಣ ದೊಡ್ಡಪ್ಪ ಅತ್ತೆ ಮಾವಲ್ಲ ಅಲ್ಲ, ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಮಕ್ಕಳು. ಖುಷಿ ಆಗಿಲ್ಲ ಯಾರು? ಶ್ರೀಲಂಕಾ ಹೋಗೋದು ಬೇಡ. ಫ್ರೀ ಕಾರ್ ಫಂಡ್. ಯಾರೆಲ್ಲ ಮದುವೆ ಆಗಿಲ್ಲ ಇಲ್ಲಿರೋರಲ್ಲಿ 5 ಜೊತೆ ಮದುವೆ ಇದೆ. ಯಾರು ಮದುವೆ ಆಗಿಲ್ಲ ಇನ್ನು? ಮದುವೆ ಆದವರು ಲೇಡೀಸ್ ಅಂಡ್ ಜೆಂಟ್ಸ್ ಯಾರು ಬೇಕಾದ್ರೆ ಕೈ ಇಟ್ಬೋದು. ಸರ್ ಇದ್ದಾರೆ, ಸೂಪರ್ ಸರ್. ನೋಡಿ ನಾವು ಮಾಡ್ತಿದ್ರು ಮದುವೆ ಆಗಿಲ್ಲ ಅಂತ ನೋಡ್ಬೋದು. ಓಕೆ ಸರಿಯಪ್ಪ, ಯಾರೆಲ್ಲ ಮದುವೆ ಆಗಿದೆ ಒಂದ್ಸತಿ ಮದುವೆ ಆಗಿರೋ ಕೈ ಓಕೆ ಅಪ್ಪ, ಓಕೆ ಬೇಡ ಕೇಳೋದೇ ಬೇಡ. ಯಾಕಪ್ಪ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ? ದುಬೈ ಟ್ರಿಪ್ ಫಾರ್ ಕಪಲ್ಸ್. ಯಾರು ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ಹಸ್ಬೆಂಡೇ ಕರ್ಕೊಂಡು ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಮೀನ್ಸ್ ಹಂಗಲ್ಲ, ಸಾರಿ. ನಾನು ಹೇಳಿದ್ದು ಅಕಸ್ಮಾತ್ ಹಸ್ಬೆಂಡ್ ಬಂದಿಲ್ಲ ಅಂದ್ರೆ ಸರ್, ಅಪ್ಪ ಅಮ್ಮ ಯಾರು ಕರ್ಕೊಂಡು ಹೋಗ್ಬೋದಾ? ಅಕ್ಕ ನೋಡಿ ಸರ್, ಇನ್ನೂ ತಪ್ಪಾಗಿ ಅರ್ಥ ಮಾಡ್ಕೊತಾರೆ. ಬ್ಯಾಡ್ ಗರ್ಲ್ಸ್. ಓಕೆ, ದುಬೈ ಟ್ರಿಪ್ ಕಪಲ್ಸ್. ನೆಕ್ಸ್ಟ್ ರ್ಯಾಂಕ್ ಒನ್ ಆಫ್ ದ ಸೂಪರ್ ಕಲರ್ ರ್ಯಾಂಕ್ ಅಂತಾನೆ ಹೇಳ್ಬೋದು. ಕಲರ್ಫುಲ್ ರ್ಯಾಂಕ್. ನಾವು ಎಲ್ಲರೂ ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಲೆವೆಲ್ ನಾವು ಫ್ರೆಂಡ್ ಲೈನಲ್ಲಿ ಏನಿದ್ದಾರೆ ನಮ್ಮ ಲೆವೆಲ್ಸು ಯಾರು ಫಸ್ಟ್ ಹೊಡೆಯೋದು. ಅದರಲ್ಲಿ ಎಸ್ಪೆಷಲಿ ನಾವು ಫುಲ್ ಕ್ಯೂರಿಯಾಸಿಟಿ ವೇಟ್ ಮಾಡ್ತಾ ಇದ್ದೀವಿ, ಎಕ್ಸೈಟ್ಮೆಂಟ್ ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಲೇಡಿ ಟೈಗರ್ ಒಬ್ರು ಇದ್ದಾರೆ, ಕಂಪ್ಲೀಟ್ ಆಗಬೇಕು, ಅವ್ರನ್ನ ಎಂಜಾಯ್ ಮಾಡಬೇಕು. ಒಂದು ಕಂಪ್ಲೀಟ್ ಆದ ತಕ್ಷಣ ರ್ಯಾಂಕ್ ಅಂತ ಈ ಒಂದು ರ್ಯಾಂಕ್ ಅಲ್ಲಿ 10th ರ್ಯಾಂಕ್ ಡೈಮಂಡ್ ರ್ಯಾಂಕ್ ಅಂತ ಹೇಗೆ ಕಂಪ್ಲೀಟ್ ಆಗುತ್ತೆ. ಈ ಒಂದು ರ್ಯಾಂಕ್ ಕಂಪ್ಲೀಟ್ ಆದರೆ 15 ಲಕ್ಷ ಒನ್ ಶಾಟ್. ಖುಷಿ ಆಯ್ತು. ಬಟ್ ಎಲ್ಲಾದ್ರೂ ಈ ಒಂದು ರ್ಯಾಂಕ್ ಯಾರು ಕಂಪ್ಲೀಟ್ ಮಾಡ್ತಾರೆ? ನಮ್ಮ ಹೆಣ್ಮಕ್ಳಿಗೆ ಒಂದು ಅಮೂಲ್ಯವಾದ ಅವಕಾಶ ಕೊಟ್ಟಿದ್ದಾರೆ. ಯಾರು 10th ರ್ಯಾಂಕ್ ಕಂಪ್ಲೀಟ್ ಮಾಡ್ತೀರಾ ನಮ್ಮ ಲೇಡೀಸ್ ಅಲ್ಲಿ ಅವ್ರಿಗೆ 15 ಲಕ್ಷ ಇನ್ಕಮ್ ಜೊತೆಗೆ 5 ಲಕ್ಷ ಪ್ರಾಡಕ್ಟ್ ಫ್ರೀ. 5 ಲಕ್ಷ ಇನ್ಕಮ್ ಎಕ್ಸ್ಟ್ರಾ ಫ್ರೀ. ಏನ್ ಗೊತ್ತಾ ಸರ್, ಇಲ್ಲಿ ಲೇಡೀಸ್ ಮಾತ್ರ ಚಪ್ಪಾಳೆ ಹೊಡಿತಾರೆ, ಜೆಂಟ್ಸ್
ಈ ಒಂದು